ಶಾಸಕ ವಿನಯ್ ಕುಲಕರ್ಣಿ ಪಾಲಿಗೆ ಇವತ್ತು ಮಹತ್ವದ ದಿನ. ಯೋಗೇಶ್ ಗೌಡ ಕೇಸ್ನಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಇದರ ಬೆನ್ನಿಗೆ ಕುಲಕರ್ಣಿ ಮನೆಗೆ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಧಾರವಾಡದಲ್ಲಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ನಿವಾಸಕ್ಕೆ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ಖಾಕಿ ಬಂದೋಬಸ್ತ್ ಮಾಡಿದೆ. ತೀರ್ಪು ಏನೇ ಬಂದರೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಪ್ರಮುಖವಾಗಿ ದೋಷಿ ಅಂತ ಬಂದ್ರೆ ಏನು, ನಿರ್ದೋಷಿ ಅಂತ ಆದರೆ ಸೆಲೆಬ್ರೇಷನ್ ಆಗಬಹುದು. ವಿನಯ್ ಕುಲಕರ್ಣಿ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಬಹುದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಹೆಚ್ಚುವರಿ ಪೊಲೀಸರನ್ನ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ನಿಯೋಜಿಸಲಾಗಿರುವುದು. ಧಾರವಾಡ SP ಗುಂಜನಾರ್ಯ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಅವರ ಮನೆಗೂ ಕೂಡ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಮನಗುಂಡಿ, ಗರಗ, ಅಮೀನ್ಬಾವಿ ಸೇರಿ ಹಲವೆಡೆ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಇಡೀ ಧಾರವಾಡ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದಂಥ ಕೇಸ್ ಇದು. 2016ರಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಚಿವರಾಗಿದ್ದರು ವಿನಯ್ ಕುಲಕರ್ಣಿ. ಅದೇ ಸಂದರ್ಭದಲ್ಲಿ ಹತ್ಯೆಯಾಗಿದ್ದು. ಆ ವೇಳೆ ವಿನಯ್ ಕುಲಕರ್ಣಿ ಇನ್ವಾಲ್ವ್ಮೆಂಟ್ ಬಗ್ಗೆ ಆರೋಪಗಳು ಕೇಳಿಬಂತು. ಪೊಲೀಸರು ತನಿಖೆ ಮಾಡಿದ್ರು, ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರು. ಬಟ್ ವಿನಯ್ ಕುಲಕರ್ಣಿ ಅವರ ಪಾತ್ರದ ಬಗ್ಗೆ ಕರ್ನಾಟಕ ಪೊಲೀಸರ ತನಿಖೆಯ ವೇಳೆ ಯಾವುದೇ ಸಾಕ್ಷ್ಯಗಳು ಸಿಗಲಿಲ್ಲ. ಸಾಕ್ಷ್ಯ ಸಿಗಲಿಲ್ಲೋ, ಸಾಕ್ಷ್ಯಕ್ಕಾಗಿ ಹುಡುಕ್ಲಿಲ್ಲೋ ಗೊತ್ತಿಲ್ಲ, ಅಥವಾ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು ಅಂತ. ಆ ನಂತರ CBI ಎಂಟ್ರಿ ಆದ ನಂತರ ವಿನಯ್ ಕುಲಕರ್ಣಿ ಅರೆಸ್ಟ್ ಆಗಿದ್ದು. ಆ ನಂತರ ಅವರ ರಾಜಕೀಯ ಬದುಕು, ವೈಯಕ್ತಿಕ ಬದುಕು ದೊಡ್ಡ ಮಟ್ಟದ ಸಮಸ್ಯೆಗೆ ಸಿಕ್ಕಾಕೊಳ್ತು. ಧಾರವಾಡಕ್ಕೆ ಹೋಗದಂಥ ಸ್ಥಿತಿ ನಿರ್ಮಾಣ ಆಯಿತು. ಸೊ ಈಗ ತೀರ್ಪು ಪ್ರಕಟವಾಗ್ತಾ ಇದೆ. ತೀರ್ಪು ಏನೇ ಬಂದರೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅಂತ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.